ಗಾಯ್ಸ್ ಇದೇನು ಗೊತ್ತಾ? ಬೆಂಡೆಕಾಯಿ ಬೋಂಡ. ಬೆಂಡೆಕಾಯಿ ಬೋಂಡಕ್ಕೆ ಏನೇನು ಹಾಕಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ವೆಜಿಟೇಬಲಲ್ಲಿ ನಾವು ಬೋಂಡ ಬಜ್ಜಿಗಳನ್ನ ಮಾಡ್ಕೊಂಡಾಗ ಬೆಂಡೆಕಾಯಿ ಸಣ್ಣದಾಗಿ ಹೆಚ್ಕೋಬೇಕು. ಅದಕ್ಕೆ ಅಕ್ಕಿ ಹಿಟ್ಟು, ಈರುಳ್ಳಿ, ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಕಲಸಿ ಸ್ವಲ್ಪ ಸೋಕ್ ಮಾಡಿ ಇಡಬೇಕು ಒಂದು ಹಾಫ್ ಆನ್ ಅವರ್. ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಆಮೇಲೆ ಎಣ್ಣೆಗೆ ಹಾಕ್ಕೊಂಡು ತಿಂದರೆ ಸೂಪರಾಗಿ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ವರ್ಣ ಈಡಿಗ. ಏನು ಗೊತ್ತಾ ಗೈಸ್, ನಮ್ಮಪ್ಪ 4ನೇ ತಾರೀಕು ಬಿದ್ದಿದ್ದು, ಜುಲೈ 4ಕ್ಕೆ. ಅವಾಗಿಂದ ಪಾಪ ಅವರು ಟಾಯ್ಲೆಟ್ಗೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಎಲ್ಲ ನನ್ನ ತಮ್ಮನೇ ನೋಡ್ಕೊತಾ ಇದ್ದಾನೆ. ತಮ್ಮನ ಹೆಂಡ್ತಿಲ್ಲ. ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ ಆ ಥರ ಎಲ್ಲ ಸೇವೆಗಳನ್ನ ಮಾಡೋದು ಎಲ್ಲ. ನಮ್ಮಪ್ಪನೂ ಅಷ್ಟೇ, ನಮ್ಮಪ್ಪ ನೋಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಅವಾಗೆಲ್ಲ ನಮ್ಮಪ್ಪ ಎಂಥ ಕಷ್ಟ ಜೀವಿ, ಹೆಂಡ್ತಿ ಮಕ್ಕಳು ತನ್ನ ಕೆಲಸ ಇಷ್ಟು ಬಿಟ್ಟರೆ ಬೇರೆ ಏನೂ ನಮ್ಮಪ್ಪನಿಗೆ ಇರಲಿಲ್ಲ. ಸೇಮ್ ಅದೇ ಥರ ನನ್ನ ತಮ್ಮನೂ ಅಷ್ಟೇ, ಅವನಿಗೆ ಹೆಂಡ್ತಿ ಮಕ್ಕಳು ಅವನ ಕೆಲಸ ಅಷ್ಟೇ. ನಮ್ಮ ಮನೆಯವ್ರಿಗೆ ನಾನು ಅದೇ ಹೇಳ್ತೀನಿ, ನೀನು ಯಾಕೆ ನಮ್ಮ ತಮ್ಮನ ಥರ ಆಗಲಿಲ್ಲ ಅಂತ. ಆ ಥರ ಇರಬೇಕು ಗಂಡಸು. ತಾನಾಯಿತು, ತನ್ನ ಮನೆ ಆಯಿತು, ತನ್ನ ಮಕ್ಕಳಾಯಿತು ಅಂತ ಇರಬೇಕು. ನಮ್ಮಪ್ಪನೇ ನಮಗೆ ಅವಾಗೆಲ್ಲ ಚಿಕ್ಕವರಿದ್ದಾಗೆಲ್ಲ ಎಲ್ಲ ಕಥೆಗಳು ಹೇಳ್ತಿದ್ದಿದ್ದು. ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ಜೀವನ ಎಷ್ಟು ಕಷ್ಟ ಅಂತೆಲ್ಲ ಹೇಳ್ಕೊಂಡು ಹೇಳ್ತಾಯಿತ್ತು. ನಾವೆಲ್ಲ ನಮ್ಮಪ್ಪನ ಕಷ್ಟ ನೋಡಿ ಹೇಳ್ತಾಯಿದ್ವಿ. ನಮ್ಮಪ್ಪ ಎಲ್ಲ ಸ್ಟೋರಿಗಳನ್ನ ಹೇಳೋದು ನಮಗೆಲ್ಲ ಹೇಳ್ತಾಯಿತ್ತು. ರೋಡಲ್ಲಿ ಹೋಗ್ತಾ ಏನಾದರೂ ಕಲ್ಲು ಮುಳ್ಳು ಗಾಜು ಏನಾದರೂ ಇದ್ದರೆ ಸೈಡಿಗೆ ಹಾಕಬೇಕಂತ. ನಾನು ಸರಿ ಚಿಕ್ಕ ಸ್ಕೂಲಿಗೆ ಹೋಗ್ತಾ ಫುಲ್ಲು ಆಕ್ಸಿಡೆಂಟ್ ಆಗಿ ಕಾರು ಎಲ್ಲ ಗ್ಲಾಸೆಲ್ಲ ಹೊಡ್ಕೊಂಡೋಗಿತ್ತು. ಅದನ್ನು ಎತ್ತಾಕೊಂಡು ಸ್ಕೂಲಿಗೆ ಹೋಗಿರಲಿಲ್ಲ. ನಮಗೆ ಒಂಥರ ಜೀವನದ ಪಾಠಗಳು ಎಲ್ಲ ಹೇಳ್ಕೊಟ್ಟಿದ್ದು ಅಂದರೆ ನಮ್ಮಪ್ಪನೇ. ನಮ್ಮಪ್ಪ ತುಂಬಾ ಜವಾಬ್ದಾರಿ ಮನುಷ್ಯ. ನಮ್ಮಮ್ಮನಿಗೆ ಏನಕ್ಕೂ ಕೊಡ್ತಿರ್ಲಿಲ್ಲ, ಎಲ್ಲ ನಮ್ಮಪ್ಪನೇ ಮಾಡ್ತಾಯಿದ್ದಿದ್ದು. ನಮ್ಮಪ್ಪ ನಿಜವಾಗ್ಲೂ ಹೆಂಗಾಗ್ಬಿಟ್ಟಿದ್ದು ಗೊತ್ತಾ, ನೋಡೋಕ್ಕೆ ಬೇಜಾರು. ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರು. ಶೂಟ್ ಮಾಡೋಣ ಅಂದ್ಕೊಂಡೆ, ಅದು ನೋಡೇ ನಂಗೆ ಬೇಜಾರಾಗ್ಬಿಡ್ತು. ಅದಕ್ಕೆ ಏನೂ ಮಾಡಲಿಲ್ಲ. ಏನು ಗೊತ್ತಾ ಗೈಸ್, ವರಮಹಾಲಕ್ಷ್ಮಿ ಹಬ್ಬ 8ನೇ ತಾರೀಕು ಮಾಡಬಾರ್ದು ಅಂತ ಇದ್ದಾರೆ. ಎಲ್ಲ 15th ಮಾಡಬೇಕು ಅಂತ. ನೋಡ್ಬೇಕು, ನಾನು ಕೂಡ 15th ಮಾಡೋಣ ಅಂತ ಇದ್ದೀನಿ. ದಿನ ಚೆನ್ನಾಗಿಲ್ವಂತ 8ನೇ ತಾರೀಕು ಮಾಡಿದ್ರೆ, ಅದಕ್ಕೆ. ಆಮೇಲೆ ವಾತ ಬೆಳಗ್ಗೆ ಇದ್ದರೆ ಕೆಲವರಿಗೆ ಮಳೆಗಾಲದಲ್ಲಿ ಎಲ್ಲ ಇದ್ದರೆ ಕಾಲು ಎತ್ತಿಡೋಕ್ಕಾಗಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ, ರಾತ್ರಿ ಹೊತ್ತು ಮಲಗುವಾಗ ಶುಂಠಿ ಮತ್ತು ಓಂಕಾಳು ಕುದಿಸ್ಬಿಟ್ಟು ಕುಡಿಯಿದ್ರೆ ಬೆಳಗ್ಗೆ ಪಟ್ಟನಂಗೆ ಎದ್ದೊಳ್ತೀರ. ಇದನ್ನು ಮಾಡಿ. ಯಾರು ಕೈ ಕಾಲು ಇಟ್ಕೊಳುತ್ತೆ, ಯಾರಿಗೆ ವಾತ ಇರುತ್ತೆ ಅವರು ಇದನ್ನು ಮಾಡ್ಬೋದು. ಏನೂ ಹೇಳಬೇಕು ಅನ್ಕೊತೀನಿ, ಜ್ಞಾಪಕನೇ ಬರಲ್ಲ. ಏನು ಶನಿ ಬಂದು ಕರ್ಮದಾತ ಕರ್ಮಕಾರಕ ಅಂತೆ. ಈಗ ನಾವು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಯಪ್ಪ ಯಾರು ಮಾಡ್ತಾರೆ ಅಂದ್ಕೊತೀವಿ. ಶನಿ ನಮ್ಮ ಮನಸ್ಥಿತಿನ ನೋಡ್ತಾನಂತೆ. ನಮ್ಮ ಮನಸ್ಥಿತಿನ ನೋಡಿ ನಮಗೆ ಫಲಗಳನ್ನ ಕೊಡ್ತಾನಂತೆ. ನಮ್ಮ ಪಾಲಿಗೆ ಏನು ಬಂದಿದೆ, ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ಪಾಲಿಸ್ಬೇಕಂತೆ. ಆವಾಗ ನಮಗೆ ಶನಿ ಒಳ್ಳೆಯ ಫಲಗಳನ್ನ ಕೊಡ್ತಾನೆ. ಶನಿ ನಮ್ಮಪ್ಪನ ಚೆನ್ನಾಗಿ ನೋಡ್ಕೊತಾನೆ, ಅವನಿಗೆ ಶನಿ ಒಳ್ಳೆಯ ಫಲ ಕೊಡ್ತಾನೆ. ಶನಿ ಇರೋದೇ ಕೊಳಕು ಗಬ್ಬಲಂತೆ. ಯಾರು ಕೊಳಕು ಗಬ್ಬನೆಲ್ಲ ಕ್ಲೀನ್ ಮಾಡ್ತಾರೆ ಅವರಿಗೆಲ್ಲ ಶನಿ ಒಳ್ಳೆಯ ಫಲನ ಕೊಡ್ತಾನೆ. ನಾವು ಗುರಿ ಹಿರಿಯರನ್ನ ಗೌರವಿಸೋದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಹೀಗೆಲ್ಲ ಮಾಡಿದ್ರೆ ಶನಿ ಒಳ್ಳೆಯ ಫಲನ ಕೊಡ್ತಾನಂತೆ. ಕಾರ್ಮಿಕರಿಗೆ, ಪೌರ ಕಾರ್ಮಿಕರು, ಕೂಲಿ ಕಾರ್ಮಿಕರೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ನೀವು ಏನು ಮಾಡ್ಬೋದು ಅಂದರೆ, ಸಾಟರ್ಡೇ ಸೋಪ್ಗಳನ್ನ ದಾನ ಮಾಡ್ಬೋದು. ಅವ್ರು ಹಿಂಗೆ ನಮ್ಮ ಕೊಡೆನೆಲ್ಲ ಆ ಸೋಪ್ ಮೂಲಕ ಹೋಗಲಾಡಿಸ್ಕೊತಾರೆ. ಹಂಗೆ ನಮ್ಮ ಕರ್ಮನ ಕೂಡ ಕಳೆಯುತ್ತೆ. ಶನಿವಾರನೇ ನಾವೇನೇ ಕೆಲಸ ಮಾಡೋದಿದ್ರು ಶನಿವಾರ ಒಂದು ದಾನ ಮಾಡಿದ್ರೂ ಕೂಡ ಅದಕ್ಕೂ ಅಷ್ಟೇ ಶನಿ ಒಳ್ಳೆಯ ಫಲ ಕೊಡ್ತಾನೆ. ಮತ್ತು ಮನೆ ಕೆಲಸ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಶನಿವಾರ ಮಾಡೋದ್ರಿಂದ ಕೊಳಕಲ್ಲಿ ಗಬ್ಬಲ್ಲಿ ಎಲ್ಲ ಶನಿನೇ ಇರದಂತೆ. ಹಾಗಾಗಿ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಶನಿವಾರ ಮಾಡೋದ್ರಿಂದ ನಮಗೆ ಉತ್ತಮ ಫಲಗಳು ಸಿಗುತ್ತೆ.
ಯಾವುದೊಂದಕ್ಕೂ ಶನಿ ಇದರಲ್ಲ ಕರ್ಮದಾತ ಅಂತಾರೆ. ನಮ್ಮ ಮನಸ್ಥಿತಿನ ನೋಡಿ ಅವನು ಫಲಗಳನ್ನ ಕೊಡದಂತೆ. ಸೋಂಬೇರಿಗಳನ್ನ ಪರಮಾತ್ಮ ಕ್ಷಮಿಸಲ್ವಂತೆ. ನಮ್ಮ ಪಾಲಿಗೆ ಏನೇನು ಬಂದಿದೆಯೋ ಆ ಕೆಲಸನ ಯಾರು ನಿಯತ್ತಾಗಿ ಹಾನೆಸ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಶನಿ ಒಳ್ಳೆ ಫಲನ ಕೊಡ್ತಾನೆ. ಇನ್ನೊಂದೇನು ಗೊತ್ತಾ ಗೈಸ್, ನಾನು ಪ್ರತಿ ಅಕ್ಷಯ ತೃತೀಯ ದಿವಸ ಬೆಡ್ಶೀಟ್ನ ದಾನ ಮಾಡ್ತೀನಿ. ಯಾರಿಗಾದ್ರೂ ಬೆಡ್ಶೀಟ್ ಕೊಡಬೇಕಂತ. ಆವಾಗ ನಾನು ಬೆಡ್ಶೀಟ್ ಯಾವಾಗ ನಾನು ಕೊಡೋಕ್ಕೆ ಶುರು ಮಾಡಿದೆ ಆವಾಗಿಂದ ನಮಗೆ ವರ್ಷದಲ್ಲಿ 2 ಬೆಡ್ಶೀಟ್ ಆದರೂ ನಮಗೆ ಫ್ರೀ ಬರ್ತಾಯಿದ್ದಾವೆ ನಮ್ಮನೆಯವ್ರ ಮೂಲಕ. ನಮ್ಮನೆಯವ್ರಿಗೆ ಯಾರಾದರೂ ಫ್ರೀಯಾಗಿ ತಂದು ಕೊಡ್ತಾರೆ. ನೋಡಿ ಇವೆಲ್ಲ ಎಷ್ಟು ಸತ್ಯ. ನಾವು ಮಾಡಿದ್ದೆಲ್ಲೂ ಹೋಗಲ್ಲ, ಅದಕ್ಕಿಂತ 1 ಡಬಲ್ ಬರುತ್ತೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ನಮಗೆ ಕೈ ಎಟುಕುವಷ್ಟು ನಾವು ಮಾಡಬೇಕು. ಆವಾಗ ಅದೆಲ್ಲೂ ಹೋಗಲ್ಲ, ದುಪ್ಪಟ ಬರುತ್ತೆ. ಜೀವನದಲ್ಲೇ ಅತಿ ಹೆಚ್ಚು ಶ್ರಮ ಪಡುವ ಜೀವಿ ಯಾವುದು? ನಾಯಿ, ಕೋತಿ, ಬೆಕ್ಕು, ಇರುವೆ. ಯಾವುದಿರ್ಬೋದು ಗೆಸ್ ಮಾಡಿ. ಇರುವೆ.